ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಬೆಳ್ಳೂರಿನಲ್ಲಿ ನೂತನ ದೇವಾಲಯ ಸ್ಥಿರ ಬಿಂಬಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನೆ ಕುಂಭಾಭಿಷೇಕ. ಸುದ್ದಿಗಳ ವಿವರ. ಕೋಲಾರ ತಾಲೂಕು ನರಸಾಪುರ ಹೋಬಳಿ ಬೆಳ್ಳೂರು ಗ್ರಾಮದಲ್ಲಿ ಅನಾದಿ ಕಾಲದಿಂದಲೂ ನೆಲೆಗೊಂಡಿರುವ ಭಕ್ತರ ಇಷ್ಟಾರ್ಥಿಗಳನ್ನು ನೆರವೇರಿಸಿರುವಂತಹ ಶ್ರೀ ಪಟಾಲಮ್ಮ ದೇವಿ, ಶ್ರೀ ಮುತ್ಯಾಲಮ್ಮ ದೇವಿ, ಶ್ರೀ ಚಾಮುಂಡೇಶ್ವರಿ ದೇವಿ ದೇವರುಗಳ ನೂತನ ವಿಮಾನ ಗೋಪುರ ಕಲಶ, ನೂತನ ಧ್ವಜಸ್ತಂಭ ಮತ್ತು ನೂತನ ದೇವಾಲಯ ಸ್ಥಿರ ಬಿಂಬಗಳ ಜೀರ್ಣೋದ್ಧಾರ ಪ್ರತಿಷ್ಠಾಪನಾ ಕುಂಭಾಭಿಷೇಕ 3 ದಿನಗಳು ನಡೆಯಲಿದ್ದು, ಮೊದಲನೇ ದಿನ 7ನೇ ತಾರೀಕು ಬುಧವಾರ ಗಂಗೆ ಪೂಜೆ, ಯಾಗಶಾಲೆ ಪ್ರವೇಶ, ಪ್ರಧಾನ ಕಲಶಗಳ ಸ್ಥಾಪನೆ, 54 ಕಲಶಗಳು, ಮಹಾಸಂಕಲ್ಪ, ಗಣಪತಿ ಪೂಜೆ, ಶೈವ ಪುಣ್ಯ ವಾಚನ, ಆಚಾರ್ಯ ಋತ್ವಿಕಾವರಣ, ಪಂಚಗವ್ಯ, ರಕ್ಷಾಬಂಧನ, ಮತ್ಸ್ಯಗ್ರಹಣ, ಅಂಕುರಾರ್ಪಣೆ, ಬೀಜವಾಪನ, ವಾಸ್ತು ಪೂಜೆ, ವಾಸ್ತು ಹೋಮ, ರಕ್ಷೋಘ್ನ ಹೋಮ, ವಾಸ್ತು ಪರ್ಯಗ್ನೀಕರಣ, ಅಷ್ಟದಿಗ್ಬಿಲಿ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಗುರುವಾರ ಬೆಳಿಗ್ಗೆ 8 ಗಂಟೆಗೆ ದೇವಿ ಸುಪ್ರಭಾತ ಸೇವೆ, ಶೈವ ಪುಣ್ಯ ವಾಚನ, ಯಾಗಶಾಲಾ ಪ್ರವೇಶ, ಗಣಪತಿ ಪೂಜೆ, ನವಗ್ರಹ ಪೂಜೆ, ಆವರಣ ಪೂಜೆ, ಕರನ್ಯಾಸ, ಅಂಗನ್ಯಾಸ ಪೂರ್ವಕ ಕಲಶಗಳ ಪ್ರಾಣ ಪ್ರತಿಷ್ಠಾಪನೆ, ಶೈವಾಗಮ, ಅಗ್ನಿ ಪ್ರತಿಷ್ಠೆ, ಗಣಹೋಮ, ನವಗ್ರಹ ಹೋಮ, ಶ್ರೀದೇವಿಗಳ ಹೋಮ, ಲಲಿತಾ ಸಹಸ್ರನಾಮ ಹೋಮ, ಜಲಾದಿವಾಸ, ಕ್ಷೀರಾದಿವಾಸ, ಲಘು ಪೂರ್ಣಾಹುತಿ ಹಾಗೂ ಮಹಾಮಂಗಳಾರತಿ ತೀರ್ಥ ಪ್ರಸಾದ ವಿನಿಯೋಗ ನಡೆಯಿತು. ಸಂಜೆ 5 ಗಂಟೆಗೆ ಗೋಧೂಳಿ ಲಗ್ನದಲ್ಲಿ ವಿಮಾನ ಗೋಪುರ ಕಲಶ, ಗ್ರಾಮ ಪ್ರದಕ್ಷಿಣೆ, ಸ್ವಸ್ತಿ ಪುಣ್ಯ ವಾಚನೆ, ಯಾಗಶಾಲಾ ಪೂಜಾ, ಶ್ರೀ ಸೂಕ್ತ ವೇದ ಪಾರಾಯಣ, ಕಲಶಾರಾಧನೆ, ಗಣಪತಿ ಹೋಮ, ನವಗ್ರಹ ಹೋಮ, ದುರ್ಗಾ ಹೋಮ, ಪ್ರಧಾನ ಮೂರ್ತಿಗಳ ಲಘು ಪೂರ್ಣಾಹುತಿ, ಆದಿವಾಸಗಳು, ಧಾನ್ಯಾದಿನಿವಾಸ, ಫಲಾದಿವಾಸ, ಪುಣ್ಯಾದಿವಾಸ, ಶಯಾದಿವಾಸ ಹಾಗೂ ಮಹಾಮಂಗಳಾರತಿ. ಇದೇ ದಿನ ರಾತ್ರಿ 10 ಗಂಟೆಗೆ ಬಿಂಬಗಳ ಪ್ರತಿಷ್ಠಾಪನಾ, ಬಿಂಬಗಳ ಆಧಾರ ಕೆಳಗೆ ನವರತ್ನ ಪಂಚಲೋಹ ಮತ್ತು ರತ್ನಾನ್ಯಾಸ ಪೂರ್ವಕವಾಗಿ ವಿಗ್ರಹ ಅಷ್ಟಾಬಂಧನ ಪ್ರತಿಷ್ಠೆ ನಡೆಯಿತು. ಅದೇ ರೀತಿ 9ನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಪಂಚಮಿ 7 ಗಂಟೆಗೆ ಶೈವ ಪುಣ್ಯ ವಾಚನ, ನಾಡಿ ಸಂಧಾನ, ಯಾಗಶಾಲಾ ಪ್ರವೇಶ, ನೇತ್ರೋನ್ಮಿಲನ, ದೇವರುಗಳ ಆಶೋತ್ತರ ಪೂಜೆ, ಪ್ರಧಾನ ದೇವರುಗಳ ಹೋಮ, ಕಳಾಹೋಮ, ತತ್ವಹೋಮ, ಮೂರ್ತಿ ಹೋಮ, ನ್ಯಾಸ ಹೋಮ, ಜಯಾದಿ ಹೋಮ, ಮಹಾಪೂರ್ಣಾಹುತಿ. ಬೆಳಿಗ್ಗೆ 9 ರಿಂದ 10:30 ಗಂಟೆಯೊಳಗೆ ಕನ್ಯಾ ಲಗ್ನದಲ್ಲಿ ಪ್ರಾಣ ಪ್ರತಿಷ್ಠಾಪನೆ, ಕಲಶಗಳ ವಿಸರ್ಜನೆ, ದೇವಾಲಯ ಪ್ರದಕ್ಷಿಣೆ, ಕುಂಭಾಭಿಷೇಕ, ದೇವರುಗಳ ಅಲಂಕಾರ, ಗೋಪೂಜೆ, ಕೋಷ್ಠಾಂಡ ಛೇದನ, ದೀಪ ದರ್ಶನದೇನು. ಮಧ್ಯಾಹ್ನ 12:10ಕ್ಕೆ ಸರಿಯಾಗಿ ಮಹಾನೈವೇದ್ಯ, ಮಂತ್ರಪುಷ್ಪ, ರಾಜಾಶೀರ್ವಾದ, ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ನಡೆಯಲಿದೆ. ಎಲ್ಲರೂ ಈ ಭಗವಂತನ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ದೇವರುಗಳ ಆಶೀರ್ವಾದ ಪಡೆದು ದೇವರುಗಳ ಕೃಪೆಗೆ ಪಾತ್ರರಾಗಬೇಕೆಂದು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ವೆಂಕಟಸ್ವಾಮಿ, ಕೆ.ವಿ. ವೆಂಕಟರಾಯಪ್ಪ, ಕೃಷ್ಣಪ್ಪ, ಬಿ.ಎಂ. ಮುನಿಚನ್ನಪ್ಪ, ಮಂಜುನಾಥ, ಹನುಮನ್, ವೆಂಕಟೇಶಪ್ಪ, ಚೆನ್ನರಾಯಪ್ಪ, ಬಿ.ಡಿ.ಎಂ. ಅಶ್ವತ್ಥಪ್ಪ, ಬಿ.ಜಿ.ಎನ್. ನಾರಾಯಣಪ್ಪ ಮತ್ತು ಮಕ್ಕಳು, ಬಿ.ಎನ್. ರಾಜಪ್ಪ, ಬಿ.ವೈ. ಶ್ರೀನಿವಾಸ್, ನಿರ್ದೇಶಕರು, ನಿವೃತ್ತ ಕೃಷಿ ಇಲಾಖೆ ಹಾಗೂ ಬೆಳ್ಳೂರು ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ವಿನಂತಿಸಿದ್ದಾರೆ. ವರದಿ ಪರ್ವೀಜ್ ಅಹಮದ್. ರಸ್ತೆ ನಿರ್ಮಾಣ ಮಾಡಬೇಕಾದ್ರೆ ಅದನ್ನ ನಾವು ಬಿಟ್ಕೊಟ್ಬಿಟ್ವಿ. ರಸ್ತೆಗೆ ರಸ್ತೆ ಪೂರ್ತಿನೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಬಿಟ್ಕೊಟ್ಬಿಟ್ವಿ. ಈಗ ಅದೇ ವಿಗ್ರಹಗಳನ್ನ ಈಗ ತಿಪ್ಸಂದ್ರ ಗ್ರಾಮದಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದಕ್ಕೆ ಪುನರ್ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ವಿಶೇಷತೆ ಅದರದ್ದು ಏನಾದರೂ ಹಿನ್ನೆಲೆ ಇದೆಯಾ? ಇದ್ರೆ ಏನಾದರೂ ಇದೆಯಾ? ಏನು ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ನಮ್ಮ ಕುಟುಂಬಕ್ಕೆ ಒಂದು ಅದು ಬಹಳ ವಿಶೇಷವಾದ ದೇವರು ಅಂತ ನಮ್ಮ ಕುಟುಂಬಕ್ಕೆ. ಮತ್ತೆ ನಾವು ತಿಳ್ಕೊಂಡಿರೋ ವಿಚಾರ ಏನಂತಂದ್ರೆ ಅಲ್ಲಿ ಬಂದು ಏನು ಪೂಜೆ ಅದೆಲ್ಲ ಮಾಡಿದ್ರೆ ಸಂತಾನ ಮತ್ತೆ ಬೇಗ ಶೀಘ್ರ ವಿವಾಹ ಇವೆಲ್ಲ ನಡೆಯುತ್ತೆ ಅಂತ ಒಂದು ಮಾಹಿತಿ ಇದೆ ನಮಗೆ. ಬಟ್ ಅದ್ರ ಪ್ರಕಾರ ನಮ್ಗೇನು ಪುಸ್ತಕಗಳು ಅವೆಲ್ಲ ಏನಿಲ್ಲ ನಮ್ಮ ಹತ್ರ. ಬಾಯಿಂದ ಬಾಯಿ ಬಂದಿರೋ ವಿಚಾರ, ಮೂಢನಂಬಿಕೆ ಇಲ್ಲ ಅಂತ ವಿಚಾರ. ನಮ್ಮ ಹಿರಿಯರು ನಮ್ಮ ಮನೆಯಲ್ಲಿ ಏನು ನಿಜವಾದ ನಾಗರಾವನ್ನೇ ಸಾಕಿದ್ರು ಅಂತ ಮಾಹಿತಿ ಇದೆ ನಮಗೆ. ನಿಜವಾದ ನಾಗರಾವನ್ನೇ ಸಾಕಿದ್ರು ಅಂತ ಮಾಹಿತಿ ಇದೆ. ಅದ್ರ ಕಾರಣಾಂತರಗಳಿಂದ ಏನೋ ಅದು ನಮ್ಮ ಅಜ್ಜಿಯವರು ಯಾರೋ ಮಾಡಿದ್ದಿರುತ್ತೆ, ಅಡುಗೆ ಮನೆಯಾಗೆ ಸಾಕೊಂಡಿದ್ರು.
ನಮ್ಮ ಮನೆಯಲ್ಲಿ ನಾಗದೇವರನ್ನೇ ಅಂದರೆ ನಾಗದೇವರ ನಿಮ್ಮ ಆಶೀರ್ವಾದ ಇದೆ, ನಾಗದೇವತೆಗಳ ಆಶೀರ್ವಾದದಿಂದ ಕುಟುಂಬದ ಆಶೀರ್ವಾದ, ಅದರಿಂದ ತಾವು ಈ ಕಾರ್ಯನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ. ಮೊದಲನೇ ವರ್ಷನೇ ಯಾಕೆ ಆದರೂ ನೀವು ಅದ್ರ ಹಿಂದೆ ವರ್ಷ ಏನಾದರೂ ಮಾಡಿಸಿದ್ರಾ, ಯಾರಾದರೂ ಬಿಟ್ಬಿಟ್ಟಿದ್ರಾ ಸೆಂಟ್ರಲ್ಲಿ? ಇಲ್ಲ, ಯಾರೂ ಬಿಟ್ಟಿರಲಿಲ್ಲ ಅಂತಲ್ಲ ಸರ್. ಅದು ಏನಾಗಿತ್ತು, ಶಿಥಿಲ ಆಗ್ಬಿಟ್ಟಿತ್ತು ರಚ್ಚೆ. ಅದು ಅಶ್ವತ್ಥ ಕಟ್ಟೆ ಶಿಥಿಲ ಆಗ್ಬಿಟ್ಟಿತ್ತು. ಶಿಥಿಲ ಆಗಿದ್ದಾದ್ಮೇಲೆ ನಾವು ಸುಮಾರು ವರ್ಷಗಳು ಹಾಗೆ ಬಿಟ್ಬಿಟ್ಟಿದ್ವಿ. ಅದಾದ್ಮೇಲೆ ಇವಾಗ ಒಂದು ಪ್ರೇರಣೆಯಿಂದ ಈಗ ನಾವು ಅದನ್ನ ಕಾರ್ಯಕ್ರಮನ ಪೂರ್ತಿ ಮಾಡ್ತಾ ಇದ್ದೀವಿ. ನಾಳೆ ಎಲ್ಲ ಸುತ್ತಮುತ್ತಲ ಗ್ರಾಮಸ್ಥರು ಆಹ್ವಾನ ಮಾಡಿದ್ದೀವಿ. ಎಷ್ಟು ಜನ ಅನ್ನದಾನ ಏನಾದ್ರು ಅಂತವೇ ಇರ್ತೀಯಾ? ಪ್ರಸಾದ ವಿನಿಯೋಗ 500 ಜನಕ್ಕೂ ಮೇಲ್ಪಟ್ಟ ಜನ ಸೇರ್ತಾರೆ. ಪ್ರಸಾದ ವಿನಿಯೋಗ ಅಂತ ಪ್ರಸಾದ ವಿನಿಯೋಗ ಇದೆ, ಪೂಜೆಗಳಿದೆ, ಆಮೇಲೆ ಹೋಮ ಇದೆ, ಅಗ್ನಿಕುಂಡ ಪ್ರವೇಶ ಎಲ್ಲ ಇದೆ ಸರ್. ಪ್ರವೇಶ ಪ್ರದಕ್ಷಿಣೆಗಳು, ಸಂಪ್ರದಾಯಬದ್ಧವಾಗಿ ಏನೇನು ಪೂಜಾ ಕಾರ್ಯಕ್ರಮಗಳು ಮಾಡಬೇಕು ಅವುಗಳನ್ನ ನಾವು ನಮ್ಮ ವೀರಶೈವ ಲಿಂಗಾಯತ ಸಂಪ್ರದಾಯದ ಪ್ರಕಾರ ನಾವು ಮಾಡಿಸ್ತಾ ಇದ್ದೀವಿ. ಯಾರಾದರೂ ವಿಶೇಷದ ಸ್ವಾಮೀಜಿಗಳು ಅಂತವ್ರು ಏನಾದರೂ ಸಮುದಾಯದ ಸ್ವಾಮಿಗಳಿಗೆ ಅಂತ? ಇಲ್ಲ, ಸಮುದಾಯ ಸ್ವಾಮೀಜಿಗಳಿಗೆ ಯಾರಿಗೂ ಆಹ್ವಾನ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಒಂದು ಕಾರ್ಯಕ್ರಮ ಮಾಡ್ತೀವಿ. ಸೊ ಭಕ್ತಾದಿಗಳಿಗೆ ಏನು ಕಳಿಸ್ಕೊಳ್ತೀವಿ? ಸುತ್ತಮುತ್ತಲಿನ ಭಕ್ತಾದಿಗಳು ನಾಳೆ ಬರಲಿ, ಭಕ್ತಾದಿಗಳು ಪೂಜೆಯಲ್ಲಿ ಭಾಗವಹಿಸಲಿ, ಅವರ ಆಸೆ ಆಕಾಂಕ್ಷೆಗಳು ಏನು ಇರ್ತದೋ ಅದ್ರ ಮುಂದೆ ಕೋರಿಕೆ ನೆರವೇರಿಸ್ಕೊಳ್ಳಿ. ಇಲ್ಲಿ ಖಂಡಿತ 100% ಭಾಗ ಅದು ನೆರವೇರುತ್ತೆ ಅನ್ನೋದು ಒಂದು ನಮ್ಮ ಆಶಾಭಾವನೆ ಇದೆ. ತಾವು ಏನೋ ಇಲ್ಲಿ ವಂಶಸ್ಥರಲ್ಲಿ ನೀವೊಬ್ಬರು ಕುಟುಂಬದ ಸದಸ್ಯರ? ಹೌದು. ತಮ್ಮ ಹೆಸರು? ಸತೀಶ್ ಕುಮಾರ್ ಅಂತ. ಅವರು ಇವರು ನಮ್ಮ ಚಿಕ್ಕಪ್ಪ ಮಹದೇವಪ್ಪ ಅಂತ. ಇವರು ನಮ್ಮ ಚಿಕ್ಕಪ್ಪ ಅವರೇ ಸುದೇಶಂಕರ್ ಅಂತ. ಇವರು ಅಧ್ಯಕ್ಷರು ವೆಂಕಟೇಶಪ್ಪ. ಅವರು ತಿಪ್ಸಂದ್ರ ಹಾಲು ಸಹಕಾರ ಸಂಘದ ಅಧ್ಯಕ್ಷರು ವೆಂಕಟೇಶಪ್ಪ. ಈಗೇನು ನಾವು ಅಶ್ವತ್ಥ ಕಟ್ಟೆ ಅದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ, ದೇವರುಗಳು ಮತ್ತು ಅಶ್ವತ್ಥ ಕಟ್ಟೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ಸ್ಥಳದಾನಿಗಳಾಗಿ ಪಕ್ಕದ ಗ್ರಾಮದ ಇರಿಸಂದ್ರ ಗ್ರಾಮದವರು ಪೂರ್ಣಪ್ಪನ ಕುಟುಂಬದವರು ಸ್ಥಳವನ್ನು ಕೊಟ್ಟಿದ್ದಾರೆ, ದಾನವಾಗಿ ಕೊಟ್ಟಿದ್ದಾರೆ. ಅದೇ ಸ್ಥಳದಲ್ಲಿ ನಾವು ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದು ಮೂಲ ಬಂದು ನಮ್ಮ ಕುಟುಂಬಕ್ಕೆ ಸೇರಿದ್ದೆ, ವರ್ಗಾವಣೆ ಮಾಡಿದ್ವಿ ಅದನ್ನ. ಮತ್ತೆ ಅವರು ಆಸೆ ಪಟ್ಟು ನಮಗೇನೆ ಒಂದು ಅಷ್ಟು ದೇವಸ್ಥಾನ ಸ್ಥಳ ನೀಡಿದ್ದೆ. ಇಲ್ಲಿ ಪೂಜಾ ಕಾರ್ಯಕ್ರಮದಲ್ಲಿ ಯಾರಾದರೂ ಬಂದು ಭಾಗವಹಿಸ್ಬೋದು ಮತ್ತು ಆಮೇಲೆ ಪೂಜಾ ಕಾರ್ಯಕ್ರಮ ಕೈ ಜೋಡಿಸ್ಬೋದು, ದಾನಿಗಳು ಯಾರಾದರೂ ಕೊಡ್ಬೋದು, ಸಹಾಯ ಮಾಡ್ಬೋದು ಅಂಥದ್ದು. ಇವಾಗ ನೀವು ಅಪೇಕ್ಷೆ ಪಡಲ್ಲ, ಅವ್ರಾಗ ದೇವರ ಇಚ್ಛೆಯಿಂದ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಏನಾದರೂ ನಿಮ್ಮದು ಸಂಖ್ಯೆ ಏನಾದರೂ ಇದೆಯಾ? ಅದೇನಾದರೂ ದಾನ ಮಾಡೋರು ಬಂದು ನಿಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡೋದು ಇದ್ರೆ ಅಲ್ಲಿ ಹೋಗೋದು ಅಂತವು? ಇಲ್ಲ ಸರ್, ಆ ಥರದ್ದೇನಿಲ್ಲ. ನೇರವಾಗಿ ನಾಳೆ ಏನು ಪೂಜಾ ಕಾರ್ಯಕ್ರಮ ಇರುತ್ತೋ ಅಲ್ಲಿ ಬಂದು ಭಾಗವಹಿಸಿ ಭಕ್ತಾದಿಗಳಿಗೆ ಮನಸ್ಸಂತೋಷವಾಗಿ ತೃಪ್ತಿಯಾಗಿ ಏನಾದರೂ ಸಂತರ್ಪಣೆ ಮಾಡೋದಿದ್ರೆ ಮಾಡ್ಬೋದು. ನಾವೇನು ಅದಕ್ಕೇನು ಅಡ್ಡಿ ಅಡಚಣೆ ಏನಿಲ್ಲ, ಅವರು ಮನೋ ಇಚ್ಛೆ ಅದು.